ಕೆಲವು ಇನ್ನೂ ಕೂಡ ಅದನ್ನು ಮೂಢನಂಬಿಕೆ ಅಂತ ಕರಿಬೇಕು ಅಥವಾ ನಂಬಿಕೆ ಅಂತ ಕರಿಬೇಕು, ಆ ಶಕ್ತಿಗಳಿದಾವೋ ಅಥವಾ ಅಗೋಚರವಾಗಿದ್ದಾವೋ ಏನು ಕತೆ ಅಂತ ಗೊತ್ತಾಗೋದಿಲ್ಲ. ಆದರೆ ದೆವ್ವ ಹಿಡಿದಿದೆ ಅಂತ ಹೇಳ್ಬಿಟ್ಟು ಬೇವಿನ ಸೊಪ್ಪಿನಿಂದ ಮನ ಬಂದಂತೆ ಹೊಡೆದು ಹಲ್ಲೆ ಆದ ನಂತರ ಪಾಪ ಅವಳನ್ನ ಆಸ್ಪತ್ರೆಗೆ ದಾಖಲು ಮಾಡಿದರೆ ಸತ್ತೇ ಹೋಗ್ಬಿಟ್ಟಿದ್ದಾಳೆ. ಎಲ್ಲಾಗಿದೆ ಇದು? ಕಲಬುರಗಿಯಲ್ಲಿ ಆಗಿರೋದು. ನೋಡಿ ಸುದ್ದಿಯನ್ನು. ಕಲಿಯುಗದಲ್ಲೂ ಮೂಢನಂಬಿಕೆಗಳು ಜೀವಂತ. ದೆವ್ವ ಬಂದಿದೆ ಅಂತ ಮಹಿಳೆಗೆ ಹಿಗ್ಗಾಮುಗ್ಗಾ ಥಳಿತ. ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಕೊನೆ ಉಸಿರು. ಈ ಫೋಟೋದಲ್ಲಿ ಕಾಣ್ತಾ ಇರುವ ಮಹಿಳೆಯ ಹೆಸರು ಮುಕ್ತಬಾಯಿ. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ವೆಂಕಟೇಶ್ವರ ನಗರ ಬಡಾವಣೆಯ ನಿವಾಸಿ. ಕಳೆದ 6 ವರ್ಷಗಳ ಹಿಂದೆ ಮುರುಮ್ ಗ್ರಾಮದ ಗಿಡ್ಡೆಪ್ಪ ಎಂಬುವರ ಜೊತೆಗೆ ಹಿರಿಯರ ಸಮ್ಮುಖದಲ್ಲಿ ಮದುವೆ ಮಾಡಿಕೊಟ್ಟಿರ್ತಾರೆ. ಮದುವೆಯ ಬಳಿಕ ದಂಪತಿಗಳಿಗೆ ಒಂದು ಗಂಡು ಮಗು ಸಹ ಇರುತ್ತೆ. ಆದರೆ ಕಳೆದ ಕೆಲ ದಿನಗಳಿಂದ ಮುಕ್ತಬಾಯಿಗೆ ದೆವ್ವ ಬಂದಿದೆ ಅಂಥೇಳಿ ಕುಟುಂಬಸ್ಥರು ಪದೇ ಪದೇ ಬೇವಿನ ಕಟ್ಟಿಗೆಯಿಂದ ಹಲ್ಲೆ ನಡೆಸಿದ್ದಾರೆ. ಸದ್ಯ ಭಾರತ ದೇಶ ಸೇರಿ ಇಡೀ ವಿಶ್ವವೇ ಇದೀಗ AI ಜಮಾನದಲ್ಲಿದೆ. ಹಾಗಿದ್ರೂ ಕೂಡ ಕಲಬುರಗಿ ಸೇರಿದಂತೆ ಈ ಭಾಗದ ಹಲವು ಹಳ್ಳಿಗಳಲ್ಲಿ ಇಂದಿಗೂ ಕೂಡ ದೆವ್ವ ಭೂತಗಳು ಎಂಬುವಂತಹ ಮೌಢ್ಯಗಳು ಜನರಲ್ಲಿ ಬಿತ್ತರವಾದಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಸಾಕ್ಷಿ ಎಂಬಂತೆ ಮುಕ್ತಾಬಾಯಿ ಎಂಬ ಮಹಿಳೆ ಇದೀಗ ಬಲಿಯಾಗಿದ್ದಾಳೆ. ಸೊ ಸರ್ಕಾರ ಇದೀಗ ಮಗದೊಮ್ಮೆ ಏನಂದರೆ ಮೌಢ್ಯಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ. ಮಗದೊಂದು ಸಾವು ಆಗೋದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ. ಇನ್ನು ಮುಕ್ತಬಾಯಿ ಕುಟುಂಬಸ್ಥರಿಗೂ ಸಹ ಕರೆ ಮಾಡಿ, ನಿಮ್ಮ ಮಗಳಿಗೆ ದೆವ್ವ ಹಿಡಿದಿದೆ, ಹೀಗಾಗಿ ಬೇವಿನ ಕಟ್ಟಿಗೆಯಿಂದ ಹೊಡೆದು ದೆವ್ವ ಬಿಡಿಸ್ತಿದ್ದೇವೆ, ನೀವು ಸಹ ಮುರುಮ್ ಗ್ರಾಮಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಮಗಳಿಗೆ ದೆವ್ವ ಹಿಡಿದಿಲ್ಲ, ನೀವಾಕೆನ ಹೊಡಿಬೇಡಿ ಅಂಥೇಳಿ ಮೃತಳ ತಾಯಿ ತಿಪ್ಪವ್ವ ಆಕೆಯ ಗಂಡನ ಮನೆಯವರಿಗೆ ತಿಳಿಸಿ ಹೇಳಿದ್ದಾರೆ. ಅದಾದ ಬಳಿಕ ನಿನ್ನೆ ಗಂಡನ ಮನೆಯಲ್ಲಿ ಇಲ್ಲದಿದ್ದಾಗ ಏಕಾಏಕಿಯಾಗಿ ಮುಕ್ತಬಾಯಿ ಕುಸ್ತಿ ಬಿದ್ದಿದ್ದು, ಈ ವೇಳೆ ಆಕೆಯ ಗಂಡನ ಸಂಬಂಧಿಕರು ಮತ್ತೆ ದೆವ್ವ ಹಿಡಿದಿದೆ ಅಂಥೇಳಿ ಬೇವಿನ ಕಟ್ಟಿಗೆಗಳಿಂದ ಆಕೆಯ 5 ವರ್ಷದ ಮಗನ ಎದುರಿಗೆ ಭೀಕರ ಹಲ್ಲೆ ನಡೆಸಿದ್ದಾರೆ. ಅದಾದ ಬಳಿಕ ಗಾಣಗಾಪುರ ದೇವಸ್ಥಾನ ಕರೆತಂದು ಸಂಗಮ ನದಿಯಲ್ಲಿ ಸ್ನಾನ ಮಾಡಿಸಿ ದತ್ತನ ಸನ್ನಿಧಿಯಲ್ಲಿ ಪೂಜೆ ಸಹ ಮಾಡಿಸಿದ್ದಾರೆ. ರಾತ್ರಿ ಸಂಡಾಸ್ ಹೋಗಲ್ರಿ, ಅಲ್ಲಿ ಬಿದ್ದಾಳ್ರಿ. ಇದು ಮನ್ಯಾಗ ತಂದಿಡು ಕಟ್ಗೆ ತಗೊಂಡ್ ಹೊಡೆದ್ರಿ. ದೆವ್ವ ಹೊಡೆದಾರ ಇವತ್ನೇ ಕಾಮ ಕಡ ಮುರುಮ್ ಹೋಗ್ಯಾರ ಸರ್. ದೇವ್ ಬಡ್ದಂತು ಕಟ್ಟಿಗೆ ಬೇವಿನ ಕಟ್ಟಿಗೆ ಹೊಡೆದು ಮಾಡ್ಯಾರ. ದೇವ್ ಬಡ್ದಂತ ಹೊಡೆದಾರ ಬಾಬಾ. ದೇವ್ ಬಡ್ದಂತ ಹೊಡೆದಾರ. ಮಗಳು ಮುದ್ದೆ ಹೇಳೋ ಮಾತು ಬಂದಿಲ್ಲ. ನಾ 12 ದವಾಖಾನೆ 12 ಊರು ತಿರುಗಿ ಬಂದು ಮೇನ್ ಕೈಲಿ ಬಂದು BP ಜಾಸ್ತಿ ಆಗ್ಯದಮ್ಮ, ಪೋರಿಗೆ ಮುದ್ದೆ ಮಾಡೋ ಜೀವ ಕೊಲ್ಲಿ ತರ ಕೆಟ್ಟು ಹೊಟ್ಟು ಹೊಡೆದಾರ. ಎಷ್ಟು ನೋವು ಮಾಡ್ಯಾರ. ನಾ ಸಾಯಕ್ಕೆ ಉಳ್ದಾಳ ಮಗಳು ಅಂತೂ ಟಿಪ್ಗೆ 5 ದಿನ ಮಾಡ್ಯಾರ ಸರ್. ಮಾಡಿದಿನ 7 ಗಂಟೆಗೆ ನನ್ನ ಮಗಳು ಪೂಜೆಗೆ ಕರೆದೊಯ್ಯುವಾಗ ಮುಕ್ತಬಾಯಿ ಅಸ್ವಸ್ಥ, ತಲೆಗೆ ತೀವ್ರ ಪೆಟ್ಟಾಗಿ ಚಿಕಿತ್ಸೆ ಫಲಿಸದೆ ಸಾವು. ಇನ್ನು ಗಾಣಗಾಪುರ ದತ್ತನ ಸನ್ನಿಧಿಯಲ್ಲಿ ಪೂಜೆಯ ಬಳಿಕ ಗುರುಮಠಕಲ್ ಕಡೆ ಇನ್ನೊಂದು ಪೂಜೆಗಾಗಿ ಕರೆದೊಯ್ಯುತ್ತಿದ್ದಾಗ ಮುಕ್ತಬಾಯಿ ತೀವ್ರ ಅಸ್ವಸ್ಥಳಾಗಿ ಬಿದ್ದಿದ್ದಾಳೆ. ಕೂಡಲೇ ಆಕೆಯನ್ನ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗೆ ದಾಖಲಿಸಿದ್ದಾರೆ. ಆದರೆ ಕಟ್ಟಿಗೆಗಳಿಂದ ಭೀಕರ ಹಲ್ಲೆಗೊಳಗಾದ ಮುಕ್ತಾಬಾಯಿ ತಲೆಗೆ ತೀವ್ರ ಪೆಟ್ಟಾದ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾಳೆ. ಘಟನೆಯ ಬಳಿಕ ಮೃತಳ ಶವವನ್ನು ಜಿಮ್ಸ್ ಶವಾಗಾರಕ್ಕೆ ಕರೆತಂದು ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ. ಆಕೆಗೆ ಯಾವ ದೆವ್ವನೂ ಹಿಡಿದಿಲ್ಲ, ಆಕೆಯ ಗಂಡನ ಮನೆಯವರೇ ದೆವ್ವ ಬಂದಿದೆ ಅಂಥೇಳಿ ನಾಟಕವಾಡಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಲು ಮೃತಳ ಸಹೋದರಿ ಅಂಗಲಾಚುತ್ತಿದ್ದಾರೆ. ಹೊರಗಡೆ ಹೋಗಿದ್ದಾರೆ, ಚಕ್ರ ಬಂದು ಬಿದ್ದಿದ್ದಾಳೆ. ಬಿದ್ದಾಣ ಅವಳಿಗೆ BP ಜಾಸ್ತಿ ಆಗಿ ಬಿದ್ದಿದ್ದಾಳೋ ಅಥವಾ ಕಾಲಿಗೆ ಪೆಟ್ಟಾಗಿ ಬಿದ್ದಿದ್ದಾಳೋ ಅದು ದೇವ್ರಿಗೆ ಬಿಚ್ಚೆ ವಿಷಯ. ಅವ್ರೇನು ಮಾಡಿದ್ದಾರೆ, ದೇವ್ ಹಿಡ್ದದಂತ ಒಯ್ದಾರೆ. ಒಯ್ದ್ಗೇಸ್ ಏನು ಮಾಡಿದ್ದಾರೆ ಅಂದರೆ ಅವ್ರಿಗೆ ತುಂಬಾ ಹೊಡೆದು ಬಿಟ್ಟಿದ್ದಾರೆ. ಡಾಕ್ಟ್ರಿಗೆಲ್ಲ ನೋಡಿದ್ದಾರೆ. ನೋಡಿ ಇದೇನು ಗಾಯಮ್ಮ ಅಂದರು. ನಾವು ಕೈಗೆ ಮಾತ್ರ ನೋಡಿದ್ದೀವಿ, ಎಡ್ಡು ಕೈಗೆ ಮಾತ್ರ ನೋಡಿದ್ದೀವಿ, ಮೈಯೆಲ್ಲ ನಾವು ನೋಡಿದ್ದಿಲ್ಲ. ನಾಳೆಗೆ ಬಟ್ಟೆ ಚೇಂಜ್ ಮಾಡ್ಬೇಕಂತ ನೋಡಿದ್ರೆ ನಮ್ಮ ಅಕ್ಕಗೆ ಮೈ ತುಂಬೆಲ್ಲ ಗಾಯನೇ ಮತ್ತು ಹೇಗೆ ಮಾಡ್ಬೇಕಂದ್ರೆ ಡಾಕ್ಟ್ರು ಏನಂದರು, ಅವ್ರು ತುಂಬಾ ಸೀರಿಯಸ್ ಆಗಿದಾರಮ್ಮ, ಅವ್ರಿಗೆ ಹೊಡಿದಾರೆ, ತುಂಬಾ ಜಾಸ್ತಿ ಹೊಡಿದ್ದಾರೆ. ಅವ್ರಿಗೆ ಹೊಡೆದು ಪೆಟ್ಟಾಗಿ BP ತಲೆಗೇರಿದೆ. ತಲೆಗೇರಿ BP ಆಗ್ತದ, ಆ ತಲೆಗಿಂದ ರಕ್ತ ಸೋರ್ಲತ್ತದೆ. ಅವಳು ಬದುಕೋ ಚಾನ್ಸ್ ಇಲ್ಲ ಅಂತ ಹೇಳಿದ್ರಿ. ಒಟ್ಟಾರೆ ನಮ್ಮ ಆಧುನಿಕ ಸಮಾಜ ಎಷ್ಟೇ ಮುಂದುವರೆದಿದ್ರೂ ಮೌಢ್ಯಗಳು ಮಾತ್ರ ಇವತ್ತಿಗೂ ಕೂಡ ಗ್ರಾಮೀಣ ಮಟ್ಟದಲ್ಲಿರೋದಕ್ಕೆ ಮುಕ್ತಾಬಾಯಿ ಸಾವೇ ಸಾಕ್ಷಿ. ಸದ್ಯ ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಗಾಗಿ ಮಹಾರಾಷ್ಟ್ರದ ಮುರುಮ್ ಠಾಣೆಯ ಪೊಲೀಸರಿಗೆ ಕೇಸನ್ನು ವರ್ಗಾಯಿಸಲಾಗಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.